ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಅನುಭವ ಗೋಷ್ಠಿಯ ಇಂದಿನ ಅತಿಥಿಗಳು ಪ್ರೊಫೆಸರ್ ರಘು ವೆಂಕಟಾಚಲಯ್ಯ ಅವರು. ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಆದ್ಯ ವಚನಕಾರ ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಇವರ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ನಾವೆಲ್ಲ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೇವೆ. ಆದ್ಯ ವಚನಕಾರ ಅಂತ ಹೇಳಿದಾಗ ವಚನಗಳನ್ನು ಬರೆಯುವ ಮೂಲಕ ಒಂದು ಹೊಸ ಸಾಹಿತ್ಯವನ್ನು ಸೃಷ್ಟಿ ಮಾಡಿದಂತಹ ದೇವರ ದಾಸಿಮಯ್ಯನವರ ವಿಚಾರವನ್ನು ಶ್ರೀಯುತ ರಘು ವೆಂಕಟಾಚಲಯ್ಯ ಅವರು ನಮಗೆ ತಿಳಿಸ್ಕೊಡಲಿದ್ದಾರೆ. ಅವರು ಸಂಪಾದಕರು, ವಿವೇಕ ಹಂಸ ವ್ಯಕ್ತಿತ್ವ ನಿರ್ಮಾಣಕಾರಿಯ ಮಾಸಪತ್ರಿಕೆಯ ಕಟ್ಟು. ಪ್ರೊಫೆಸರ್ ರಘು ವೆಂಕಟಾಚಲಯ್ಯ ಅವರು ಸಂಪಾದಕರು, ವಿವೇಕ ಹಂಸ ವ್ಯಕ್ತಿತ್ವ ನಿರ್ಮಾಣಕಾರಿ ಮಾಸಪತ್ರಿಕೆ, ಹಾಗೆ ಸಿಲಿಕಾನ್ ಸಿಟಿ ಕಾಮರ್ಸ್ ಕಾಲೇಜಿನ ಪ್ರಾಂಶುಪಾಲರು ಸಹ ಹೌದು. ಎ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಟೆಕ್ಸ್ಟ್ ಅಂಡ್ ಕಂಟೆಸ್ಟ್ ಆಫ್ ಖಲೀಲ್ ಗಿಬ್ರಾನ್ ಹಾಗೂ ಬೇಂದ್ರೆ ಈ ವಿಚಾರವನ್ನು ಕುರಿತು ಸಂಶೋಧನೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅವರು PhD ಸಹ ಮುಗಿಸಲಿದ್ದಾರೆ. ಅವರ ಪ್ರಕಟಿತ ಕೃತಿಗಳು ಈ ರೀತಿಯಾಗಿದೆ: ಬೇರಿಗೊಂದು ಭೂಮಿ, ಎಲೆಗೊಂದು ಆಕಾಶ, ಇದು ವಿವೇಕ ಹಂಸದ ಸಂಪಾದಕೀಯಗಳ ಸಂಗ್ರಹ ಆಗಿದೆ. ಹಾಗೆ ಆನು ನೀನು ಅಂದರೆ ಸಾಮಾಜಿಕ ಸಂಬಂಧಗಳನ್ನು ಕುರಿತು ಬರೆದಿರುವಂತಹ ಒಂದು ಲೇಖನ. ಇದರ ಜೊತೆಗೆ ರಘು ವೀರೇಶ್ವರರ ವಚನಗಳು ಅಂದರೆ ರಘು ವೀರೇಶ್ವರರ ಕಾವ್ಯದ ನಾಮದ ಅಡಿಯಲ್ಲಿ ಸುಮಾರು 150 ವಚನಗಳನ್ನು ನಿರ್ಮಾಣ ಮಾಡಿದಂತಹ ಕೀರ್ತಿ ಶ್ರೀಯುತ ಪ್ರೊಫೆಸರ್ ರಘು ವೆಂಕಟಾಚಲಯ್ಯ ಅವರಿಗೆ ಸಲ್ಲುತ್ತೆ. ಈ ದಿನ ನಾವು ಆದ್ಯ ವಚನಕಾರರಾದಂತಹ ದೇವರ ದಾಸಿಮಯ್ಯನವರ ಅವರ ವಿಚಾರಗಳು, ಅವರು ನಮಗೆ ಯಾವೊಂದು ವಚನ ಸಾಹಿತ್ಯಕ್ಕೆ ಹೊಸ ಪ್ರೇರಣೆಯನ್ನು ನೀಡಿದ್ರು, ಅವರ ಪ್ರೇರಣೆಯಲ್ಲಿ ಬಸವಣ್ಣನಂತಹ ಅಕ್ಕ ಮಹಾದೇವಿಯಂತಹ ವಚನಕಾರರು ವಚನವನ್ನು ನಿರ್ಮಾಣ ಮಾಡ್ತಾ ಕನ್ನಡ ಸಾಹಿತ್ಯ ಭಂಡಾರವನ್ನು ಯಾವ ರೀತಿ ಸಮೃದ್ಧಿಗೊಳಿಸಿದ್ರು, ಈ ಎಲ್ಲ ವಿಚಾರವನ್ನು ಈ ದಿನ ನಮ್ಮ ಚರ್ಚೆಯಲ್ಲಿ ಇಟ್ಕೊಂಡಿದ್ದೇವೆ. ರಘು ಸರ್, ನಾನು ನಿಮ್ಮ ಒಂದು ಪ್ರೊಫೈಲನ್ನು ನೋಡ್ತಾ ನನಗೆ ಬಹಳ ಸಂತೋಷ ಆಗಿದ್ದ ಒಂದು ವಿಚಾರ, ವಚನಗಳ ನಿರ್ಮಾಣಕ್ಕೆ ತಾವು ತೊಡಗ್ತೀರಿ. ಹೃದಯಕ್ಕೆ ಹತ್ತಿರವಾದಂತಹ ಒಂದು ಸಾಹಿತ್ಯ ಭಂಡಾರ. ವಚನ ನಿರ್ಮಾಣಕ್ಕೆ ತಮಗೆ ಪ್ರೇರಣೆ ಏನು? ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಆರಂಭದ ಮಾತುಗಳನ್ನು ಆಡ್ತಾ ಇದ್ದೇನೆ. ಬಹಳ ಆಪ್ಯಾಯಮಾನವಾಗಿ ಆತ್ಮೀಯವಾಗಿ ಪರಿಚಯ ಮಾಡಿಕೊಟ್ರಿ, ಧನ್ಯವಾದಗಳು. ಶರಣರ ಒಂದು ನುಡಿ, ಒಂದು ವಚನ ನಮ್ಮ ಜೀವನದ ಇಡೀ ವ್ಯಾಖ್ಯಾನಕ್ಕೆ ನೆರವು ನೀಡುತ್ತೆ. ಬದುಕಿನ ಸೊಗಸನ್ನು, ಸೊಬಗನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ವಚನಗಳು ನಮಗೆ ಅಡಿಪಾಯವಾಗುತ್ತೆ. ಪ್ರತಿ ವಚನಕಾರನಿಗೂ ಅಂಕಿತ ಇದೆ ಅಂತಂದು ಆದಮೇಲೆ ಅವನ ಪ್ರತಿ ಮಾತಿಗೂ ಅವನು ಬದ್ಧ. ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಲೈನ್ ಆ್ಯಂಡ್ ವರ್ಡ್ ಹಿ ಡೆಪಿಕ್ಟ್ಸ್. ಇನ್ನೊಂದು ಮುಖ್ಯವಾದ ಅಂಶ ನಾನು ವಚನಗಳಲ್ಲಿ ಕಂಡುಕೊಂಡಿದ್ದು, ನನಗೆ ಪ್ರೇರಣೆ ಆಗಿದ್ದು ಅಂದರೆ ಅವೆಲ್ಲವೂ ಫ್ರೀ ವರ್ಸ್ ಅಂದರೆ ಗದ್ಯಗೀತೆಗಳ ರೂಪದಲ್ಲಿ ಜನಗಳನ್ನು ಮುಟ್ಟೋದಕ್ಕೆ ಹತ್ತಿರವಾಯಿತು. ಸಂಸ್ಕೃತ ಭೂಯಿಷ್ಠವಾದ ಅಥವಾ ಬಿಗಿಯಾದ ಛಂದಸ್ಸಿಗೆ ಒಳಪಟ್ಟಂತಹ ಕಾವ್ಯ ಅಲ್ಲ ಅದು. ಅದು ಫ್ರೀ ವರ್ಸ್ ಗದ್ಯಗೀತೆಗಳದು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಆಡು ಭಾಷೆಯ ಬಳಕೆ ಆಯಿತು. ಜನಸಾಮಾನ್ಯರ ಭಾಷೆಯಲ್ಲೇ ಅಧ್ಯಾತ್ಮದ ಅನುಭವವನ್ನು ಮುಟ್ಟಿಸುವಂಥ ಕೆಲಸವನ್ನು ನಮ್ಮ ವಚನಕಾರರು ಎಲ್ಲರೂ ಮಾಡಿದರು. ಇನ್ನೂ ಒಂದು ಮುಖ್ಯವಾದ ಅಂಶ ಇದೆ. ಯಾರೂ ಇಲ್ಲಿ ಪ್ರಜ್ಞಾಪೂರ್ವಕವಾಗಿ ಕಾವ್ಯ ಕಟ್ಟಬೇಕು ಅಂತ ಕಟ್ಟಲಿಲ್ಲ. ಯಾವ ಪ್ರಶಸ್ತಿಗೂ ಅವರು ಕಟ್ಟಲಿಲ್ಲ ಕಾವ್ಯವನ್ನು. ಅವ್ರಿಗೆ ತಮ್ಮ ಇಷ್ಟ ದೈವವನ್ನು ಒಲಿಸ್ಕೊಳ್ಳೋದು, ಇಷ್ಟ ದೈವವನ್ನು ವರ್ಣಿಸುವುದು, ಶಿವಾಚಾರದ ಅಥವಾ ಶಿವನ ಮಹಿಮೆಯನ್ನು ಜಗತ್ತಿಗೆ ಸಾರುವುದು, ಆ ಸುಖವನ್ನು ಹಂಚಿಕೊಳ್ಳೋದು, ಇದು ಅವರ ಮುಖ್ಯ ಉದ್ದೇಶವಾಗಿತ್ತು. ಯಾವಾಗ ಕಾವ್ಯ ಪ್ರಜ್ಞಾಪೂರ್ವಕವಾಗುತ್ತೋ ಬರಹಗಾರ ಕಾನ್ಷಿಯಸ್ ಆಗ್ತಾನೆ. ಯಾವಾಗ ಬರವಣಿಗೆಯಲ್ಲಿ ಕಾನ್ಷಿಯಸ್ನೆಸ್ ಎಂಟ್ರಾಗುತ್ತೋ ಅಲ್ಲಿ ಸ್ವಾರ್ಥ ಬರುತ್ತೆ, ಅಹಂಕಾರ ಬರುತ್ತೆ, ಪ್ರಶಸ್ತಿಯ ಇದು ಬರುತ್ತೆ. ಎಂತೆಂಥ ಅದ್ಭುತವನ್ನು ನಾವು ನೋಡ್ತೀವಿ. ಪದವಿ ಪ್ರತಿಷ್ಠೆಗಳನ್ನು ಹೀಗೆ ತೆಗೆದು ಪಕ್ಕಕ್ಕಿಟ್ಟು ರಾಜನ ಅರಮನೆಯಿಂದ ಅಧಿಕಾರ ಪೀಠವನ್ನು ತ್ಯಜಿಸಿ ಹೋದ ಶರಣರ ಕಥೆಗಳನ್ನು, ಅವರ ಜೀವನ ಚರಿತ್ರೆಗಳನ್ನು ಓದುವಾಗ ನಮಗೆ ಮೈ ರೋಮಾಂಚನವಾಗುತ್ತೆ. ಸೊ ಹೀಗಾಗಿ ತಮಗೆ ವಚನಗಳನ್ನು ಬರೆಯುವಂತ ಒಂದು ಆಸಕ್ತಿ. ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದ ಸಾಹಿತ್ಯ ಅಂದರೆ ಶರಣ ಸಾಹಿತ್ಯ.
ಹಾಂ ಸರ್, ಆದ್ಯ ವಚನಕಾರರಂತಹ ಜೇಡರ ದಾಸಿಮಯ್ಯನವರ ವಚನಗಳು ಹೇಗೆ ಅಂತಂದರೆ ಎಲ್ಲರಿಗೊಂದು ಪ್ರೇರಣಾದಾಯಕ. ಬಹುಶಃ ಅವರು ಬರೆಯೋಕ್ಕೆ ಆರಂಭ ಮಾಡದೆ ಹೋಗಿದ್ದಿದ್ರೆ ನಮಗೊಂದು ಸಮೃದ್ಧವಾದಂತಹ ಸಾಹಿತ್ಯ ಸಿಗ್ತಾ ಇರಲಿಲ್ಲ. ಸೊ ಯಾವ ರೀತಿ ನಿಮಗೆ ಜೇಡರ ದಾಸಿಮಯ್ಯನವರ ವಚನಗಳು ಅತ್ಯಂತ ಆಪ್ಯಾಯಮಾನವಾದದ್ದು ಅನಿಸ್ತು ಸರ್? ಮೊದಲನೇದಾಗಿ ನನಗೆ ಜೇಡರ ದಾಸಿಮಯ್ಯನವರ ವಚನಗಳಲ್ಲಿ ಆಕರ್ಷಣೆ ಆಗಿದ್ದು ಅಂದರೆ, ನೋಡಿ ಅವ್ರ ಹೆಸರಲ್ಲೇ ಒಂದು ಇದಿದೆ, ಜೇಡರ ದಾಸಿಮಯ್ಯ, ದೇವರ ದಾಸಿಮಯ್ಯ ಅಂತಲೂ ಅಂತಾರೆ. ಅದೆಲ್ಲ ಎರಡು ಒಂದೇ ಅಥವಾ ಇಬ್ಬರು ಬೇರೆ ಅನ್ನೋದು ವಿದ್ವಾಂಸರ ಚರ್ಚೆಗೆ ಸಂಬಂಧಪಟ್ಟಿದ್ದು. ನಮ್ಮಂಥ ಭಾವುಕ ಶರಣ ಹಿಂಬಾಲಕರಿಗೆ ಮುಖ್ಯ ಏನಪ್ಪ ಅಂತಂದರೆ ಅವರ ತತ್ವಗಳು. ಜೇಡರ ದಾಸಿಮಯ್ಯ ಅವರ ಹೆಸರೇ ಸೂಚಿಸೋ ಹಾಗೆ ನೇಯ್ಗೆ ವೃತ್ತಿಯವರು. ನೋಡಿ, ನನಗೆ ತುಂಬ ಇಷ್ಟವಾಗಿದ್ದವರು ಈ ಜಾತಿಯ ಕಟ್ಟಳೆಯನ್ನು ಮೀರಿದವರು ಅಂತಂದರೆ ಅವ್ರಿಗೆ ಅದರ ಬಗ್ಗೆ ಹಿಂಜರಿಕೆ ಇಲ್ಲ, ಕೀಳರಿಮೆ ಇಲ್ಲ. ಈ ಓಪನ್ಲಿ ಡಿಕ್ಲೇರ್ಸ್ ಅವರ ಜಾತಿ. ಆಮೇಲೆ ಅಲ್ಲಿ ಸೊಡ್ಡಳ ಬಾಚರಸ ಅಂತಕ್ಕಂಥ ಒಬ್ಬರು ವಚನಕಾರರು ಈ ಶ್ರೇಣೀಕೃತ ಸಮಾಜವನ್ನು ಎಷ್ಟು ಚೆಂದ ಮಾಡಿ ಹೇಳ್ತಾರೆ ಒಂದು ಕಡೆ ಅಂದರೆ, ಶಿಖಿ ಬ್ರಾಹ್ಮಣ, ನಯನ ಕ್ಷತ್ರಿಯ, ನಾಸಿಕ ಬಣಜಿಗ, ಅಧರ ಒಕ್ಕಲಿಗ, ಕರ್ಣಗೊಲ್ಲ, ಕೊರಳು ಕುಂಬಾರ, ಬಾಹು ಪಾಂಚಾಳ, ಅಂಗೈ ಉಪ್ಪಾರ, ನಖ ನಾಯಿಂದ, ಒಡಲು ದೊಂಬ, ಬೆನ್ನು ಅಗಸ, ಚರ್ಮ ಜಾಡ, ಪೃಷ್ಠಸ್ಥಾನ ಕಬ್ಬಿಲಿಗ, ಒಳದೊಡೆ ಹೊಲೆಯ, ಮೊಣಕಾಲು ಈಡಿಗ, ಕಣಕಾಲು ಸಮ್ಮಗಾರ, ಮೇಗಾಲು ಮಚ್ಚಿಗ, ಜಲಪಾದವೆಂಬ ಅಂಗಾಲು ಶುದ್ಧ ಮಾದಿಗ ಕಾಣಿರೋ. ಎಂಥ ಯಾವ ಜಾತಿಯನ್ನು ಬಿಡಲಿಲ್ಲ, ಎಲ್ಲರನ್ನ ಸೇರಿಸ್ಬಿಟ್ಟಿದ್ದಾರೆ. ಕರೆಕ್ಟ್. ಇದು ಪುರುಷ ಸೂಕ್ತದ ಇದನ್ನೇ ಹೇಳಿದಾಗಿದೆ ಸರಳವಾದ ಭಾಷೆಯಲ್ಲಿ. ನೀವು ಇನ್ನೊಂದು ಗಮನಿಸಬೇಕು, ಸಮಾಜಶಾಸ್ತ್ರದಲ್ಲಿ ನಾವು ಒಬ್ಬ ಮುಖ್ಯ ಜ್ಞಾನಿಯನ್ನು ನೋಡೋದಾದರೆ ಹರ್ಬರ್ಟ್ ಸ್ಪೆನ್ಸರು ಸ್ಟ್ರಕ್ಚರಲ್ ಫಂಕ್ಷನಲ್ ಥಿಯರಿ ಅಂತ ಒಂದನ್ನು ಪ್ರಪೋಸ್ ಮಾಡ್ತಾನೆ. ಆ ಸ್ಟ್ರಕ್ಚರಲ್ ಫಂಕ್ಷನಲ್ ಥಿಯರಿಗೆ ನಮ್ಮ ಸಮಾಜ ಪುರುಷನ್ನ ಹೇಗೆ ಫಿಟ್ ಮಾಡ್ತಾರೆ, ವೈದಿಕರು ಇರ್ಬೋದು ಅಥವಾ ಈ ಶರಣರು ಇರ್ಬೋದು, ಅಂದರೆ ಇದು ಮೆನ್ಷನ್ ಮಾಡ್ತಿದ್ದಾರೆ ಅವರು. ಇದನ್ನು ಮೀರಿ ನಿಲ್ಲಬೇಕು ಅನ್ನೋ ತತ್ವ ಆಶಯವನ್ನು ನಾವು ಮೊದಲ ಬಾರಿ ಕಾಣುವುದು ನಮ್ಮ ಜೇಡರ ದಾಸಿಮಯ್ಯನಲ್ಲಿ. ಬಸವಣ್ಣವರು ಕೂಡ ಒಂದು ಕಡೆ ಒಂದು ವಚನದಲ್ಲಿ ಹೇಳ್ತಾರೆ, ಕಾಸಿ ಕಮ್ಮಾರನಾದ, ಬೀಸಿ ಮಡವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುಮನಾದ ಅಂತ. ಇಲ್ಲಿ ಹಾಸನಿಕ್ಕಿ ಅಂದರೆ ಮಗ್ಗದ ಹಾಸು, ಸಾಲಿಗ ಅಂದರೆ ನೇಕಾರ. ಈ ರೀತಿಯಲ್ಲಿ ನೋಡಿ, ಕಾಯಕ ತತ್ವವನ್ನು ನೆಲೆಯಾಗಿಟ್ಕೊಂಡು ಆ ಒಂದು ನಾವೆಲ್ಲರೂ ಕೆಲಸ ಮಾಡ್ತೀವಿ ಜೀವನದಲ್ಲಿ, ನಾವೆಲ್ಲರೂ ಹೊಟ್ಟೆಪಾಡಿಗೆ ಅಥವಾ ಇನ್ನೇನೋ ದಾಸರು ಹೇಳಿದಾಗೆ ಹೊಟ್ಟೆ ಗೇಣು ಬಟ್ಟೆ ಎಲ್ಲ ಸರಿ, ನಮ್ಮ ಫಿಲಾಸಫಿ. ಆದರೆ ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ ಅನ್ನೋದನ್ನು ಎಷ್ಟು ಚೆನ್ನಾಗಿ ನಮ್ಮ ಜೇಡರ ದಾಸಿಮಯ್ಯ ಹೇಳ್ತಾರೆ, ಮಾಡ್ತಾರೆ, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಅನ್ನೋಕ್ಕೆ ಅವ್ರದ್ದೊಂದು ವಚನನೇ ಹೇಳ್ಬಿಡ್ತೀನಿ ನಾನು. ನೋಡಿ, ಉಂಕಿಯ ನಿಗುಚಿ ಸರಿಗೆಯ ಸಮಗೊಳಿಸಿ, ಸಮಗಾಲ ನಿಕ್ಕಿ ಅಣಿಯೋಳು ಏಳಮೆಟ್ಟಿದೆ, ಹಿಡಿದ ಲಾಳಿಯು ಮುಳ್ಳು ಖಂಡಿಕೆಯ ನುಂಗಿತ್ತು, ಈ ಸೀರೆಯ ನೇದವ ನಾನೋ ನೀನೋ ರಾಮನಾಥ. ನೋಡ್ರಿ, ಒಂದು ವರ್ಕ್ ಈಸ್ ವರ್ಷಿಪ್ ಅನ್ನೋದನ್ನು ಯಾವ ಲೆವೆಲ್ಗೆ ತೊಗೊಂಡೋಗ್ತಾನೆ ನಮ್ಮ ಜೇಡರ ದಾಸಿಮಯ್ಯ. ಅವನು ಎಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ದಾನೆ ಅವನ ಕಾಯಕದಲ್ಲಿ ಅಂತಂದರೆ, ಅವನಿಗೆ ಪ್ರತಿಯೊಂದರಲ್ಲೂ ಅದ್ವೈತದ ಅನುಭೂತಿ ಆಗ್ತಾ ಇದೆ, ಪ್ರತಿಯೊಂದರಲ್ಲೂ ಪರಮಶಿವ ಕಾಣಿಸ್ತಾ ಇದ್ದಾನೆ. ಅವನ ಲೈಫಲ್ಲಿ ಪಾರ್ಟ್ನರ್ ಯಾರಪ್ಪ, ಸುಗ್ಗಲೇ ಅದು ಅಂತ ಅವನ ಹೆಂಡತಿ ಬರ್ತಾಳೆ, ಅದು ಬೇರೆ. ಅವನ ನಿಜವಾದ ಪಾರ್ಟ್ನರ್ ಯಾರು ಅಂದರೆ ಪರಮಶಿವ. ಅವನ ಇಷ್ಟ ದೈವ ರಾಮನಾಥ. ಎಷ್ಟು ಚೆನ್ನಾಗಿ ಕೇಳ್ತಾನೆ, ಈ ಸೀರೆಗೆ ನೇಯ್ದವ ನಾನೋ ನೀನೋ ರಾಮನಾಥ. ಇದು ಈ ತುಂಬ ನಮ್ಮ ಮನಸ್ಸಿಗೆ ಇದಾಗತ್ತೆ, ಆತ್ಮೀಯವಾಗಿ ಆಕರ್ಷಿಸುತ್ತೆ. ಈಗ ಸಂಬಂಧಪಟ್ಟಾಗ ಇನ್ನೊಂದು ಮಾತು ನಾನು ಹೇಳಬೇಕಾಗತ್ತೆ ಇಲ್ಲಿ. ನಾನು ಆಗಲೇ ಹೇಳಿದೆ, ಯಾವ ಶಿವಶರಣರಿಗೂ ತಮ್ಮ ಕಾಯಕದ ಬಗ್ಗೆ ಕೀಳರಿಮೆ ಇರಲಿಲ್ಲ. ನೋಡಿ, ಇನ್ನೊಬ್ಬರು ಶರಣರು ನನ್ನ ಮನಸ್ಸಿಗೆ ಬಂದರು, ಬಾಚಿಕಾಯದ ಬಸಪ್ಪನವರು ಅಂತ. ವೃತ್ತಿಯಿಂದ ಬಡಿಗೆಯವರು, ಕಾರ್ಪೆಂಟ್ರು. ಅವರ ಇಷ್ಟದೈವ ಯಾವ್ದು ಗೊತ್ತಾ? ದಾರೇಶ್ವರ ಲಿಂಗ. ಅವರು ಒಂದು ವಚನದಲ್ಲಿ
ಏನು ಒಂದು ಉಪಮೆ ಕೊಡ್ತಾರೆ ನೋಡಿ, ಎಷ್ಟು ಪವರ್ ನೋಡಿ. ಇಡೀ ವಚನಕಾರರು ಯಾಕೆ ಜನಸಾಮಾನ್ಯರಿಗೆ ಇಷ್ಟ ಆದರು, ನಮ್ಮಂಥ ತಿಳ್ಕೊಂಡವ್ರಿಗೂ ವಿದ್ಯಾವಂತರಿಗೂ ಇಷ್ಟ ಆಗ್ತಾರೆ ಅಂತಂದರೆ, ಅವರು ಬಳಸುವಂತಹ ಉಪಮೆಗಳು, ರೂಪಕಗಳು, ಇಮೇಜಸ್, ಮೆಟಫರ್ಸ್. ನೋಡಿ, ಇಲ್ಲಿ ನಮ್ಮ ಬಾಚಿಕಾಯ್ದ ಬಸಪ್ಪನವರು ವೃತ್ತಿಯಿಂದ ಬಡಗಿ ಅವ್ರು ಹೇಳ್ತಾ ಇದ್ದಾರೆ, ಬೋದಿಗೆ 4, ಕಂಬವೆಂಟು, ಅರುಗುಗಾಲು 10, ತೊಲೆ ಒಂದೇ ಏರಿತ್ತು. ಹೈಯೆಸ್ಟ್ ಫಿಲಾಸಫಿನ ತುಂಬ ಸರಳವಾದಂಥ ಉಪಮೆಯಲ್ಲಿ ಹೇಳ್ತಾ ಇದ್ದಾರೆ. ಬೋದಿಗೆ ಈಗಿನ ಕಾಲದಲ್ಲಿ ಇದು ಅರ್ಥ ಮಾಡ್ಕೋಬೇಕಾದ್ರೆ ನಾನು ಕಾರ್ಪೆಂಟ್ರ್ ಮೇಲೆ ಇನ್ನೊಂದು ಭಾಷಣ ಮಾಡ್ಬೇಕಾದ್ರೆ, ಹಿಂದಿನ ಕಾಲದಲ್ಲಿ ಕಂಬಗಳಿತ್ತು, ಮನೆಗಳಿತ್ತು, ಆ ಕಂಬದ ಬೋದಿ ಅಂತ ಕರೆಯೋರು. ಅದಕ್ಕೆ 4 ಅಂದರೆ ತೊಲೆಗಳನ್ನು ಕೂರಿಸೋದಕ್ಕೆ 4 ದಿಕ್ಕಿನಲ್ಲಿ 4 ಚಾಚ್ಕೊಂಡಂಗೆ ಇರ್ತಿತ್ತು. ಅದು ಬೋದಿಗೆ 4, ಕಂಬವೆಂಟು. ನೀವು ಕಂಬ ಯೂಸ್ ಆಗೋದು ಯಾವಾಗ, ನೀವು ಅದ್ರ ಮೇಲೆ ತೊಲೆ ಹಾಕ್ದಾಗ. 2 ಕಂಬ ಅಂದರೆ 4 ಎಡ್ಜಸ್, 4 2 8 ನೋಡ್ರಿ, ಕಂಬವೆಂಟು. ಅರುಗಾಲು 10, ಅರುಗುಗಾಲು ಅಂದರೆ ಅದಕ್ಕೆ ಸಪೋರ್ಟಿಂಗ್ ಕೊಡಬೇಕು. ಅರುಗುಗಾಲು 10, ಆದರೆ ಮೇಲೆ ತೊಲೆ ಒಂದೇ. ಹೈಯೆಸ್ಟ್ ಫಿಲಾಸಫಿನ ಇಷ್ಟು ಸರಳವಾಗಿ, ಅದನ್ನೇ ನಾನು ಹೇಳಿದ್ದು. ಎಲ್ಲ ಶರಣರು, ಶಿವಶರಣರು ಪೂಜನೀಯರು, ಗೌರವಾನ್ವಿತರು. ಇದೊಂದೇ ಕಾರಣಕ್ಕೆ ನೋಡಿ, ಯಾರೂ ತಮ್ಮ ವೃತ್ತಿಯ ಬಗ್ಗೆ ಇದಿಲ್ಲ. ಅಂಬಿಗರ ಚೌಡಯ್ಯ, ಬಹುರೂಪಿ ಚೌಡಯ್ಯ, ಕಿನ್ನರಿ ಬೊಮ್ಮಯ್ಯ, ನೀವು ಸಾಲು ನೋಡ್ಬೋದು. ನಮ್ಮ ಇವತ್ತಿನ ಯಾರು ನಾಯಕರು, ಯಾರ ಬಗ್ಗೆ ನಾವು ಚರ್ಚೆ ಮಾಡಬೇಕು, ಶಿವಶರಣರ ಬಗ್ಗೆ ಅಂತ ಅಂದ್ಕೊಂಡಿದ್ದೀವಿ. ದೇವರ ದಾಸಿಮಯ್ಯನವರು ಕಲಬುರಗಿ ಜಿಲ್ಲೆಯ ಸುರಪುರದ ಹತ್ತಿರದ ಮುದುನೂರು ಗ್ರಾಮದವರು. ಇವ್ರ ಕಾಲವನ್ನು ವಿದ್ವಾಂಸರೆಲ್ಲ ಚರ್ಚೆ ಮಾಡಿ, ಕೆಲವರು ಹಿಂದೆ ಮುಂದೆ ಮಾಡಿ, ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತಾರೆ. 1008 ರಿಂದ 1050 ಇವರ ಜೀವಮಾನದ ಒಂದು ಇದು ಅಂತ. ಇವರ ತಂದೆ ಶಂಕರಿ, ರಾಮಯ್ಯ ತಂದೆ ತಾಯಿಗಳು. ರಾಮಯ್ಯ ತಂದೆ, ಶಂಕರಿ ತಾಯಿ. ಇವರ ಗುರು ಯಾರು ಇನ್ಯಾರು ಇರಕ್ಕೆ ಸಾಧ್ಯ? ನಮ್ಮ ಚನ್ನಮಲ್ಲಿಕಾರ್ಜುನನ ಪೀಠದಲ್ಲಿದ್ದವರು, ಅಲ್ಲಿಯ ಚಂದ್ರಗುಂಡ ಶಿವಾಚಾರ್ಯ ಅವರು ಇವರ ಗುರುಗಳು. ಯಾರು? ನಮ್ಮ ಜೇಡ್ರ ದಾಸಿಮಯ್ಯನ ಗುರುಗಳು. ಆ ಕ್ಷಣ ಹೇಗಿತ್ತು, ಆ ಗುರು ಶಿಷ್ಯ ಮಿಲನವಾದ ಕ್ಷಣ, ಅದರ ಪರಿಣಾಮ ಏನಾಗಿತ್ತು, ಅದನ್ನು ಒಂದು ವಚನದಲ್ಲಿ ಹೇಳ್ತಾರೆ ಜೇಡ್ರ ದಾಸಿಮಯ್ಯನವರು. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ, ಉರಿವ ಕೆಂಡ ನಿಗಿ ಉರಿತಾ ಇದೆ, ಅದ್ರ ಮೇಲೆ ತೃಣವ ತಂದಿರಿಸಿದರೆ, ಒಂದು ಹುಲ್ಕಡ್ಡಿ ಇಟ್ವಿ, ಆ ತೃಣವನ ಕೆಂಡ ನುಂಗಿದಂತೆ. ನೋಡಿ, ಅಲ್ಲಿ ಹುಲ್ಲು ಕಡ್ಡಿ ಇರಕ್ಕೆ ಸಾಧ್ಯವೇ? ಕೆಂಡದ ಮೇಲೆ ನುಂಗು ಬಿಡುತ್ತೆ, ಅದು ಕೆಂಡವಾಗ್ಬಿಡುತ್ತೆ. ಸರಿಯಾದ ಗುರು ಸಿಕ್ಬಿಟ್ರೆ ನಾವು ಸಾಮಾನ್ಯರಾಗಿ ಉಳಿಯೋದೇ ಇಲ್ಲ. ಯಾವ ತತ್ವವನ್ನು ಗುರು ಪ್ರತಿಪಾದಿಸ್ತಾನೋ ಆ ತತ್ವವನ್ನು ನಮ್ಮೊಳಗೆ ಜಾಗೃತಗೊಳಿಸ್ಬಿಡ್ತಾನೆ, ನಾವು ಆ ತತ್ವ ಒಂದೇ ಆಗ್ಬಿಡ್ತೀವಿ. ಗುರುಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದರೆ, ಎಂಥ ಸರೆಂಡರ್ ನೋಡಿ, ಎಂತಹ ಒಂದು ಶರಣಾಗತ ಭಾವ. ಗುರುಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದರೆ, ಆತನ ಸರ್ವಾಂಗವೆಲ್ಲ ಲಿಂಗ ಕಾಣ ರಾಮನಾಥ. ಆ ಕ್ಷಣದಲ್ಲಿ ಅವನಲ್ಲಿ ಆ ಒಂದು ಅನುಭೂತಿ ಆಯಿತು. ತಾನು ಮರ್ತೋದ, ತಾನು, ಗುರು, ಜಗತ್ತು, ತನ್ನ ಅಂಗಾಂಗ ಎಲ್ಲವೂ ಲಿಂಗ ಕಾಣ ರಾಮನಾಥ. ಇದು ಅವನು ನೋಡಿ, ಈ ಯೋಗ್ಯನಾದ ಶಿಷ್ಯ ಸಿಕ್ಕಿಬಿಟ್ರೆ, ಒಬ್ಬ ಬಲವಾದ ಗುರು ಅವನಿಗೆ ಸರಿಯಾದ ಸಮಯದಲ್ಲಿ ಸಿಕ್ಬಿಟ್ರೆ, ಇಂಥ ಒಬ್ಬ ಶಿವಶರಣ ಹುಟ್ಕೊಂಡ್ಬಿಡ್ತಾರೆ. ಅಲ್ಲಿಂದ ಅವನು ಚಾಲುಕ್ಯರ 1ನೇ ಜಯಸಿಂಹನ ಆಸ್ಥಾನಕ್ಕೆ ಅಥವಾ ಆ ಒಂದು ಪ್ರಾಂತ್ಯಕ್ಕೆ ಬರ್ತಾನೆ. ಅಲ್ಲಿ ಅವನ ಹೆಂಡತಿ ಸುಗ್ಗಲೆ, ಮಹಾರಾಣಿ ಸುಗ್ಗಲೆ ಪ್ರಭಾವಿತಳಾಗಿ ಶಿಷ್ಯತ್ವವನ್ನು ಸ್ವೀಕರಿಸ್ತಾಳೆ. ಆಮೇಲೆ ಊರಿಗೆ ಬರ್ತಾನೆ ಅವನು. ಇನ್ನೊಂದು ಮುಖ್ಯವಾಗಿ ನನಗೆ ಶಿವಶರಣರಲ್ಲಿ ಇಷ್ಟವಾದ ಅಂಶ ಏನು ಅಂದರೆ, ಅವರು ಜೀವನ ವಿರೋಧಿಗಳಲ್ಲ, ಜೀವ ವಿರೋಧಿಗಳು ಅಲ್ಲ.
ಯಾವುದರ ನಿರಾಕರಣೆಯನ್ನು ಮಾಡುವುದಿಲ್ಲ. ಜೀವನವನ್ನು ಪ್ರೀತಿಸಿದವರು, ಹೌದು, ಸತಿಪತಿ ಅನ್ನುವಂಥ ದಾಂಪತ್ಯದ ಸುಖವನ್ನು ಎತ್ತಿ ಹಿಡಿದವರು, ಯಾವುದೇ ಕಾರಣಕ್ಕಾಗಲಿ ಯಜ್ಞ ಹೋಮ ಹವನಗಳನ್ನು ಮಾಡದೆ ಗಂಡ ಹೆಂಡತಿ ಜೊತೆಯಾಗಿ ಸಂಸಾರ ಮಾಡಬೇಕು ಅನ್ನುವಂಥ ದೊಡ್ಡ ಸಿದ್ಧಾಂತವನ್ನು ನಮ್ಮ ಶರಣರು ನಮಗೆ ಹೇಳಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಮೇಡಮ್. ನಾನು ಇವಾಗ ಅದೇ ವಿಷಯಕ್ಕೆ ಬರ್ತಾ ಇದ್ದೆ. ಊರಿಗೆ ಬಂದವನು ಮದುವೆ ಮಾಡ್ಕೊಳ್ತಾನೆ. ಅವನ ಹೆಂಡತಿ ದುಗ್ಗಳೆ. ಈ ದುಗ್ಗಳೆಯನ್ನ ಈಗ ನೋಡಿ ವಧು ಪರೀಕ್ಷೆ ಎಲ್ಲ ಮಾಡ್ತಾರಲ್ಲ, ಒಂದು ಸ್ವಾರಸ್ಯವಾದ ಘಟನೆಯಲ್ಲಿ ದಾಖಲಾಗುತ್ತೆ ಹೇಳ್ತಾರೆ. ಆಕೆ ಈಗ ಯಾರನ್ನ ಮದುವೆ, ಇವನು ಅನುಭವದ ನೆಲೆಯನ್ನು ಮುಟ್ಟಿರ್ತಕ್ಕಂಥ ಶಿವಶರಣ. ಇವನಿಗೆ ಸೂಕ್ತವಾದ ಪತ್ನಿಯನ್ನು ಹೇಗೆ ಹುಡುಕೋದು? ಅವನೇನು ಮಾಡ್ತಾನೆ, ಒಂದು ವಧು ಪರೀಕ್ಷೆ, ಕನ್ಯೆ ಪರೀಕ್ಷೆ. ಯಾವ ರೀತಿಯಲ್ಲಿ? ಅವನು ಹೇಳ್ತಾನೆ, ನೀರಿಲ್ಲದೆ ಅನ್ನವನ್ನು ಮಾಡಬೇಕು, ನೀರು ಉಪಯೋಗಿಸ್ಬಾರ್ದು, ಅನ್ನ ಮಾಡ್ಬೇಕು ನೀನು. ಆಕೆ ಮಾಡ್ತಾಳೆ ಮಹಾತಾಯಿ. ಏನು ಮಾಡ್ತಾಳೆ? ಪಾದೋದಕದಿಂದ ಅನ್ನ ಮಾಡ್ತಾಳೆ. ಪಾದೋದಕ ತೀರ್ಥ ಆಗೋಯ್ತು, ಅದು ಪವಿತ್ರ, ಅದು ನೀರಲ್ಲ ಅದು. ಹೀಗಾಗಿ ಅಂಥ ವಿಶೇಷವಾದ ಹೆಂಡತಿಯನ್ನು ಪಡ್ಕೊಳ್ತಾನೆ. ಅವನ ವಚನಗಳಲ್ಲಿ ಕೆಲವು ವಿಶೇಷತೆಗಳಿವೆ, ಅದನ್ನು ನಾನು ನಿಮಗೆ ಹೇಳಬೇಕು. ಯಾವುದಪ್ಪ ಅವು ಅಂತಂದರೆ, ಅವನ ವಚನಗಳಲ್ಲಿ ಒಂದು ಬೆರಗನ್ನು ಕಾಣ್ತೀವಿ, ಒಂದು ವಿಸ್ಮಯವನ್ನು ಕಾಣ್ತೀವಿ, ಒಂದು ವಿಶೇಷತೆಯನ್ನು ಕಾಣ್ತೀವಿ. ಬೇರೆ ವಚನಕಾರರಲ್ಲಿ ಸುಮಾರು ಜನ, ಇವಾಗ ನೋಡಿ, ಇಲ್ಲಿ ಯಾರು ಮೇಲೂ ಕೀಳು ಅಂತ ನನ್ನ ಅಭಿಪ್ರಾಯ ಅಲ್ಲ, ಆದರೆ ಬೇರೆ ವಚನಕಾರರಿಗೆ ಒಂದು ತಳಹದಿಯನ್ನು ಹಾಕಿಕೊಟ್ಟವರು ನಮ್ಮ ಜೇಡರ ದಾಸಿಮಯ್ಯನವರು. ಉಪದೇಶಾತ್ಮಕ ಎಷ್ಟೋ ವಚನಕಾರರು ಎಷ್ಟೇ ಉತ್ತಮವಾದ ವಚನಗಳನ್ನು ಬರೆದರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಉಪದೇಶಾತ್ಮಕವಾಗಿಬಿಟ್ರೇನೋ ಅಂತ ಅನಿಸ್ಬಿಡುತ್ತೆ. ಅದು ಗ್ರೇಟೆಸ್ಟ್ ವಚನ ಅಸ್ಕೋಣ. ಇವಾಗ ನೋಡಿ, ಕಳೆ ಬೇಡ, ಕೊಲೆ ಬೇಡ, ಹುಸಿಯ ನುಡಿಯಲ್ಲ ಬೇಡ ಎಲ್ಲ ಒಪ್ಕೋತೀವಿ, ಬಟ್ ಆದರೆ ಅದು ಎಲ್ಲೋ ಒಂದು ಕಡೆಯಲ್ಲಿ ಉಪದೇಶಾತ್ಮಕವಾಯಿತೇನೋ ಅಂತ. ಅಲ್ಲಿ ಬೆರಗಿಲ್ಲ, ಅಲ್ಲಿ ವಿಸ್ಮಯ ಇಲ್ಲ, ಅಲ್ಲಿ ಉಪದೇಶ ಇದೆ. ಆದರೆ ಮನುಷ್ಯನಿಗೆ ಕುತೂಹಲವನ್ನು ಹುಟ್ಟು ಹಾಕೋದು ಮತ್ತು ಒಂದು ರೀತಿಯ ಜಾಗೃತಿ ಆಗಬೇಕು ಅಂತಾದರೆ ಅವನೊಳಗೆ ಒಂದು ಬೆರಗನ್ನು ಕಾಣಿಸ್ಬೇಕು, ಒಂದು ವಿಸ್ಮಯವನ್ನು ತೋರಿಸ್ಬೇಕು. ಅದನ್ನು ನಮ್ಮ ಜೇಡರ ದಾಸಿಮಯ್ಯ ಮಾಡ್ತಾನೆ. ನಾನು ಆಗಲೇ ಹೇಳಿದೆ ನಿಮಗೆ, ಅವನು ಅದ್ಭುತವಾದ ನೇಯ್ಗೆಯನ್ನು, ನಾನು ಒಂದು ಪ್ರಸಂಗ ಹೇಳ್ತೀನಿ, ಹೇಗೆ ಈ ವಿಸ್ಮಯ ಬೆರಗು ಅವನ ಜೀವನದಲ್ಲಿ ಹಾಸು ಹೊಕ್ಕಾಗಿತ್ತು. ಅವನು ಅದ್ಭುತವಾದ ಸೀರೆಯನ್ನು ನೇಯ್ದುಬಿಟ್ಟ. ಯಾರು? ನಮ್ಮ ಇಷ್ಟದೈವ ರಾಮನಾಥನನ್ನು, ಶಿವನನ್ನು ಪಾರ್ಟ್ನರ್ ಮಾಡಿಕೊಂಡು ನೇಯ್ದುಬಿಟ್ಟ. ಅದನ್ನು ಸಂತೆಗೆ ತಗೊಂಡೋದ ಮಾರೋದಕ್ಕೆ. ಯಾರೂ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲಿಲ್ಲ, ಹೆದರು ಬಿಟ್ರು. ಅಷ್ಟು ಸುಂದರವಾದ ವಸ್ತ್ರ, ಇದನ್ನು ಹೇಗಪ್ಪ ನಾವು ಬೆಲೆ ಕಟ್ಟಿ ತಗೊಳ್ಳೋದು? ಇವನಿಗೆ ಜೀವನ ನಡೆಯೋದೇ ನೇಯ್ಗೆ ಆದ ಸೀರೆಯೋ ಬಟ್ಟೆಯೋ ಮಾರಾಟ ಆದ್ರಿಂದ. ಪಾಪ ಇನ್ನೇನು ಮಾಡೋಕ್ಕತ್ತ, ಅವನನ್ನು ವಾಪಸ್ ತಗೊಂಡು ಬರ್ತಾ ಇದ್ದ. ಆಗ ಒಬ್ಬ ವೃದ್ಧ, ಶಿವನೇ ಬರೋದು ವೃದ್ಧನ ರೂಪದಲ್ಲಿ, ಬಂದು ಅವನಿಗೆ ಚಳಿ, ಮೈಯೆಲ್ಲ ಸ್ವಲ್ಪ ಗಾಯ ಆಗಿದೆ, ಅಯ್ಯ ಚಳಿ ಆಗ್ತಿದೆ, ಹೊದ್ಕೊಳ್ಳೋಕ್ಕೊಂದು ವಸ್ತ್ರ ಕೊಡಯ್ಯ. ನೋಡಿ, ಇವನು ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ತೆಕ್ಕೊಟ್ಬಿಡ್ತಾನೆ. ಅಷ್ಟು ಅಪರೂಪದ ವಸ್ತ್ರ, ಎಂತೆಂಥ ಶ್ರೀಮಂತರು ಕೂಡ ಖರೀದಿಸೋದಕ್ಕೆ ಹಿಂದೂ ಮುಂದೆ ನೋಡಿದಂಥ ವಸ್ತ್ರವನ್ನು ತೆಗೆದುಕೊಟ್ಬಿಟ್ಟ. ಆ ಪುಣ್ಯಾತ್ಮ ಸುಮ್ಮನಿರೋದು ಬೇಡದೆ ಭಕ್ತರನ್ನ ಎಷ್ಟು ಪರೀಕ್ಷೆ ಮಾಡ್ತಾನೆ ನೋಡಿ ನಮ್ಮ ಶಿವ. ಅದನ್ನು ಹರಿದು ತುಂಡು ಮಾಡಿ ಒಂದು ಕಾಲಿನ ಗಾಯಕ್ಕೆ ಕಟ್ಕೊಂಡ, ಒಂದು ಕೈಗೆ ಕಟ್ಕೊಂಡ, ಇನ್ನರ್ಧ ಹೊದ್ಕೊಂಡ, ಇಷ್ಟೆಲ್ಲ ಮಾಡಿದ್ರು ಇವನು ಶಾಂತವಾಗಿದ್ದ. ನಾವು ದಾನ ಕೊಟ್ಟ ಮೇಲೆ ಏನಾಯಿತು ಯಾರು ಹೇಳಕ್ಕೆ ಹೋಗ್ತಾರೆ? ದಾನ ಈಸ್ ಆಲ್ವೇಸ್ ಅನ್ಕಂಡೀಷನಲ್. ಶಿವ ನಮಗೆ ಬದುಕನ್ನು ಕೊಟ್ಟಿದ್ದಾನೆ, ಪ್ರಸಾದ ರೂಪವಾದ ಈ ಬದುಕು ಕೊಟ್ಬಿಟ್ಟು ಏನಾದ್ರು ಕಂಡೀಷನ್ ಹಾಕಿದಾನ, ನೀ ಹೀಗೆ ಇರಬೇಕು ಹಾಗೆ ಇರಬೇಕು? ಏನಿಲ್ಲ, ಯು ಆರ್ ಫ್ರೀ. ನೀವು ಶರಣರ ವಚನಗಳನ್ನು, ಶರಣರ ಜೀವನ ಮಾರ್ಗವನ್ನು ಆರಿಸ್ಕೊಂಡು ಉದ್ಧಾರ ಆಗ್ತಿರೋ, ಅಥವಾ ಈ ಜಗತ್ತಿನ ಆಮೋದ ಪ್ರಮೋದಗಳಲ್ಲಿ ಇತರ ಇಂದ್ರಿಯ ಲೋಲುಪತೆಯಲ್ಲಿ ಮುಳುಗಿ ಹಾಳಾಗ್ತಿರೋ, ಇಲ್ಲ, ನಿಮಗೆ ಬಿಟ್ಟದ್ದು. ಜೀವನ ನಮಗೆ ಪ್ರಸಾದ ಕೊಟ್ಟಿದ್ದಾನೆ ಭಗವಂತ, ಕೊಟ್ಟ ಮೇಲೆ ಮುಗೀತು ಅವನ ಕರ್ತವ್ಯ. ಉದ್ಧಾರ ಆಗೋದು ಹಾಳಾಗೋದು ನಮ್ಮ ಕೈ. ಅದೇ ರೀತಿಯಲ್ಲಿ ಶಿವಶರಣರ ಒಂದು ಮಾನಸಿಕ ಸಿದ್ಧತೆಯನ್ನು ನೋಡಿ. ಈತ ಬಟ್ಟೆ ಕೊಟ್ಟರು, ಪರಮಶಿವ ಅದನ್ನು ಇವನು ಪರೀಕ್ಷೆ ಮಾಡೋಕ್ಕೆ ಹರಿದು ಮೈಗೆಲ್ಲ ಸುತ್ತಕೊಂಡ. ಆದರೆ ಇವನ ತಾಳ್ಮೆ, ಇವನ ಭಕ್ತಿ ಇವುಗಳನ್ನು ಮೆಚ್ಚಿಕೊಂಡು
ನಿನ್ನ ಮನೆ ಅಕ್ಷಯವಾಗಲಿ, ನಿನಗೆ ತವನಿಧಿ ದೊರೆಯಲಿ ಅಂತ ಆಶೀರ್ವಾದ ಮಾಡಿಬಿಟ್ಟ. ಇವನಿಗೆ ಉದರಂಬರಣಕ್ಕೆ ಯಾವಾಗ ನೇಗೆ ಕೆಲಸ ನಿಂತೋಯ್ತೋ, ಇವನೇನು ಮಾಡ್ತಾನೆ, ಪೂರ್ತಿ ಶರಣಗೋಷ್ಠಿ ಭಕ್ತರ ಸಮ್ಮೇಳನ ಆನಂದವಾಗಿರ್ತಾನೆ. ಎಂಥ ಶರಣರಿಗಾದರೂ ಇದು ಒಂದು ಲೀಲೆ ಅಂತಲೇ ಹೇಳ್ಬೋದು. ಒಂದು ಮೂಲೆಯಲ್ಲಿ ಒಂಚೂರು ಅಹಂಕಾರ ಬಂದ್ಬಿಡತ್ತೆ ಅವನಿಗೆ. ನಾನು ಸ್ವಲ್ಪ ಕತೆ ಮುಂದಕ್ಕೆ ತೊಗೊಂಡೋಗ್ತಾ ಇದ್ದೀನಿ, ಜಂಪ್, ಕಟ್ ಆ್ಯಂಡ್ ಜಂಪ್. ಯಾವಾಗ ಇವನಿಗೊಂಚೂರು ಅಹಂಕಾರ ಬಂತೋ, ಭಗವಂತ ಯೋಚಿಸ್ತಾನೆ, ಇವನ್ನ ಮೆಟ್ಟಬೇಕು, ಇವನ್ನ ಸರಿ ಮಾಡಬೇಕು. ನಾವು ತರಗತಿಗಳಲ್ಲಿ ಪಾಠ ಮಾಡುವಾಗ ಒಳ್ಳೆ ಹುಡುಗರು, ರ್ಯಾಂಕ್ ಸ್ಟೂಡೆಂಟ್ಸು ಸ್ವಲ್ಪ ದಾರಿ ಬಿಡ್ತಾ ಇದ್ದಾರೆ, ಟೆಸ್ಟಲ್ಲಿ ಮಾರ್ಕ್ಸ್ ಕಡಿಮೆ ಆಯಿತು ಅಂದರೆ ನಾವು ಕರೆಸಿ ಬುದ್ಧಿ ಹೇಳ್ತೀವಿ, ಯಾಕೋ ಅಂತ. ಹಾಗೆ ಶಿವನಿಗೆ ಇವನಿಗೊಂದು ಬುದ್ಧಿ ಹೇಳಬೇಕನ್ನಿಸ್ತು. ಮತ್ತೊಬ್ಬರು ಶಿವಶರಣರು ಅವಾಗ ಬರ್ತಾರೆ ಇವ್ರ ಹತ್ರ. ಯಾರು ಅವರು ಅಂದರೆ ಶಂಕರ ದಾಸಿಮಯ್ಯ. ಈ ಶಂಕರ ದಾಸಿಮಯ್ಯನವರು ಅವರು ಶ್ರೇಷ್ಠ ಸಾಧಕರು, ಶರಣರು. ಅವರು ಇವ್ರೂರ ಹತ್ರ ಬಂದು ಬಿಡಾರ ಮಾಡ್ತಾರೆ. ಬಿಡಾರ ಮಾಡಿದ್ರೆ ನಮ್ಮ ದಾಸಿಮಯ್ಯ ಸುಮ್ಮನೆ ಇರಬೇಕೋ ಬೇಡವಾ? ಹೋಗ್ಬಿಟ್ಟು ಅವ್ರಿಗೆಲ್ಲ ಕೈ ಮುಗಿದು ಎಲ್ಲ ಇದು ಮಾಡಿ ಉಭಯ ಕುಶಲೋಪರಿ ಆದಮೇಲೆ ಶಂಕರ ದಾಸಿಮಯ್ಯನವರು ಇವರನ್ನು ಕೆಣಕಕ್ಕೋಸ್ಕರನೇ, ದಾಸಿಮಯ್ಯನವ್ರನ್ನ ಕೆಣಕಕ್ಕೋಸ್ಕರನೇ ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಹೋಗ್ರೋ ಊರಲ್ಲಿ ಭಿಕ್ಷೆ ಎತ್ಕೊಂಡ್ಬನ್ನಿ. ಈ ತವನಿಧಿ ದೊರೆತಂಥ ದಾಸಿಮಯ್ಯನವರ ಅಹಂಕಾರಕ್ಕೆ ಅದು ಪೆಟ್ಟು. ಅವರು ತಕ್ಷಣ, ನೀವು ಯಾಕೆ ಭಿಕ್ಷಕ್ಕೆ ಹೋಗಬೇಕು, 10,000 ನೆಲ್ಲು ನಿಮಗೆ ಕಳಿಸ್ತೀನಿ, ನಿಮ್ಗೆ ಎಷ್ಟು ಬೇಕು ಮೂಟೆ, ನಮ್ಮದು ತವನಿಧಿ ಇದೆ, ಎಷ್ಟು ಬೇಕು ಕ್ವಾಲಿಟಿ ಅಕ್ಕಿ ಕಳಿಸ್ತೀನಿ. ಅದಕ್ಕೆ ಶಂಕರ ದಾಸಿಮಯ್ಯನವ್ರು ಹೇಳ್ತಾರೆ, ನೀವು ತವನಿಧಿಯುಳ್ಳ ಸಿರಿವಂತರು ಅಪ್ಪ, ನೀವು ನಿಜಪ್ಪ, ನೀವು ತವನಿಧಿಯುಳ್ಳ ಸಿರಿವಂತರು, ನಾವು ತೀರಿದುಂಬ ದರಿದ್ರರು. ಏನು ಮಾಡುವುದು ನಮ್ಮ ದೇವರೇ ತಿರುಕ. ಪರಶಿವ ಕಪಾಲ ಹಿಡ್ಕೊಂಡು ವಿಶಾಲಾಕ್ಷಿ ಭಿಕ್ಷೆ ಬೇಡ, ನಮ್ಮ ದೇವರೇ ಆಗಿರೋವಾಗ ಏನಪ್ಪ ಮಾಡೋದು ಅಂದಾಗಿ ಅವ್ರಿಗೆ ಫ್ಲ್ಯಾಶ್ ಆಗ, ಅರೆ ಎಂಥ ತಪ್ಪು ಮಾಡಿಬಿಟ್ಟೆ. ಅಷ್ಟೇ ಅಲ್ಲ, ಶಂಕರ ದಾಸಿಮಯ್ಯನವರು ವಾರ್ನ್ ಮಾಡ್ತಾರೆ, ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ. ಕೊಟ್ಟವನಿಗೆ ವಾಪಸ್ ತಗೊಳ್ಳೋ ಶಕ್ತಿನೂ ಇರುತ್ತಪ್ಪ, ಹುಷಾರಾಗಿರು. ಇವನಿಗೆ ಗೊತ್ತಾಯಿತು ಏನೋ ತೊಂದರೆ ಆಯಿತು ಅಂತ. ವಾಪಸ್ ಮನೆಗೆ ಹೋಗ್ತಾನೆ. ಮನೆಗೆ ಹೋದಾಗ ಹೆಂಡತಿ ಕೇಳ್ತಾಳೆ, ಯಾಕೆ ನಿಮ್ಮ ಮುಖ ಮಂಕಾಗಿದೆ, ಏನು ಕಾರಣ?